ನೋಡಿ ಫ್ರೆಂಡ್ಸ್, ಈಗ ಟೆಟಸ್ಕೋಪಲ್ಲಿ ನೋಡ್ತಾನೆ. ಬಯೋಸ್ಕೋಪು, ಟೆಟಸ್ಕೋಪ್ ಅಂತೀನಿ, ಬಯೋಸ್ಕೋಪು ಅಲ್ಲ ಮೈಕ್ರೋಸ್ಕೋಪ್. ಮುಖ ಎಲ್ಲ ಹಾಳಾಗ್ಬಿಟ್ಟಿದೆ. ನಂಗೆ ಯಾಕೆ ಅಂತ ಗೊತ್ತಿಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ. ಟ್ರಿಪ್ಪಿಗೆ ಹೋಗಿ ಬಂದೆ ಬಿಸಿಲಲ್ಲಿ. ಇನ್ನೊಂದ್ಸತಿ ಹೇಳಮ್ಮ. ಸೇವ್ ಮಾಡಿರೋ ದುಡ್ಡೆಲ್ಲ ಶೇವ್ ಆಗ್ತಾ ಇದೆ ಅಪ್ಪಾಜಿ ಇವತ್ತು. ನಾನು ಇವತ್ತು ಬೆಳಗ್ಗೆ ಥರ ಶೇವ್ ಮಾಡ್ಕೊಂಡಿದ್ದೀನಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ನಾನೇನು ಮರೋಹನ್. ಸೊ ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾಯಿ ಬಿಡ್ಬಿಡ್ತಾ ಇದ್ದಾನೆ ನಾನು ಮಾತಾಡಿದ್ದೀನಿ. ಹೊಸ ಬ್ಲಾಗ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ವಿಷಯ ಏನಪ್ಪ ಅಂತಂದರೆ, ಏನು ಬ್ಲಾಗ್ ಮಾಡ್ತಾರೆ ಉದ್ದೇಶ ಏನಪ್ಪ ಇದಕ್ಕಿದ್ದಂಗೆ ಅಂತ ನೋಡಿದ್ರೆ, ಸುಮ್ಮನೆ ಮನೆಗೆ ಏನೋ ತೊಗೊಂಬರಕ್ಕೆ ಹೋಗ್ತಾ ಇದ್ವಿ. ಅಂದರೆ ಒಂದು ರೆಫ್ರಿಜಿರೇಟರ್ ತೊಗೊಂಬರಕ್ಕೆ ಹೋಗ್ತಾ ಇದ್ವಿ. ಸುಮ್ಮನೆ ಫ್ಯಾಮಿಲಿ ಜೊತೆ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ನಮ್ಮಮ್ಮ ತುಂಬ ದಿನದಿಂದ ಕೇಳ್ತಾ ಇದ್ರು, ಒಂದು ಫ್ರಿಡ್ಜ್ ಬೇಕು. ನಮ್ಮ ಹಳೆ ಫ್ರಿಡ್ಜ್ ತುಂಬ ಹಳೇದಾಗ್ಬಿಟ್ಟಿತ್ತು ಆ್ಯಕ್ಚುಲಿ. ಅದಕ್ಕೆ ಒಂದು ಹೊಸ ರೆಫ್ರಿಜಿರೇಟರ್ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್. ಅವ್ರು ಆಲ್ರೆಡಿ ಹೊರಟಿದ್ದಾರೆ, ನಾನು ಚಲೋಣ ಇವಾಗ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಸುಮ್ಮನೆ ಒಂದು ಫನ್ ಇರುತ್ತೆ, ಗೊತ್ತು ತಾನೆ. ಅಪ್ಪ ಅಮ್ಮ, ನಮ್ಮ ಅಪ್ಪ ಇದ್ಬಿಟ್ರೆ ಎಲ್ಲಿ ಫನ್ ಇರುತ್ತೆ ಯಾವಾಗ. ಸುಮ್ಮನೆ ಅದನ್ನು ಒಂದು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಬನ್ನಿ ಹೋಗೋಣ ಗೈಸ್. ಬಂದಿದ್ದೀವಿ ಇವಾಗ ಶಾಪ್ಗೆ. ನಮ್ಮ ಮನೇಲಿ ಅದು ಯಾವುದೋ ಮಿನಿ ಅಂತಾರ ತೊಗೊತಾ ಇದ್ದಾರೆ ಗೈಸ್. ಇದು ಯಾವುದೋ ಇದು ಗ್ಲಾಸಿ ಪ್ರಿಂಟ್ ಇದೆಯಲ್ಲ, ಅದು ನಾನು ಬೇಡ ಅಂತ, ಸುಮ್ಮನೆ ಸ್ಕ್ರ್ಯಾಚ್ ಆಗುತ್ತೆ ಏನಕ್ಕೆ ಅಂತ. ನಾನು ಅದಕ್ಕೆ ಮ್ಯಾಟದ್ದು ನೋಡಿದೆ, ಮ್ಯಾಟದ್ದು ಸಕ್ಕತ್ತಾಗಿದೆ, ಅದನ್ನು ತೊಗೊಳ್ಳಿ ಅಂದರೆ ಬೇಡ ಅಂತ. ನೋಡೋಣ ಬನ್ನಿ ಯಾವ ತೊಗೊತಾರೆ ಅಂತ. ನೀವು ಮಾಡಲಿ ವರ್ಲ್ಪೂಲ್ ತೊಗೊಳ್ರಿ, ಇದೆಲ್ಲ ಬೇಡ. ಹೈಯರ್ ಬೇರೆ ಯಾವುದಾದ್ರೂ ಸರ್ವಿಸ್ ಮಾಡೋದು. ಒಂದು ಸೆಕೆಂಡ್ ಆಪ್ಷನ್ ರಿಲಯನ್ಸ್ ಕೊಡೋದು ಸರ್. ಹೌದಾ? ರಿಲಯನ್ಸ್ ಕೊಡೋದು 3 ಬ್ರ್ಯಾಂಡು ಚೆನ್ನಾಗಿದೆ ಅಂತ ಚೆನ್ನಾಗಿದೆಯಲ್ಲ. ನಾನು ಬಂದು ಸ್ಯಾಮ್ಸಂಗ್ ನೋಡಿದೆ, ಬ್ಲ್ಯಾಕ್ ಕಲರ್ ಅಂತ ಶಿಫ್ಟ್ ಮಾಡ್ಬಿಟ್ಟು ನನಗೆ ಎಲ್ ಜಿ ತಗೋ ಅಂತಾರೆ. ಡಿಸ್ಪ್ಲೇ ಇಲ್ಲ ಬೇರೆ ಬರೀ ಇದು ಬ್ಲ್ಯಾಕೇ, ಇನ್ಸೈಡು ಗ್ರೇ ಕಲರ್ ಬರುತ್ತೆ. ಯಾವುದು ಅದು? ಇದು ವೈಟ್ ಕಲರ್ ಇದೆಯಲ್ಲ ಸರ್, ಇನ್ನೊಂದು ಗ್ರೇ ಕಲರ್ ಇದೆ, ಒಂದು ಕಲರ್ ನೋಡ್ತೀರಾ? ಡಿಸ್ಪ್ಲೇ ಇಲ್ಲ ಬೇರೆ ಸರ್. ಒಳ್ಳೆದು ಅವಳು ಹೆಂಗೆ ಹೇಳ್ತಾಳೆ ಹಂಗಪ್ಪ. ಹಿಡಿದು ಬಿಟ್ಟೆ ಅಮ್ಮನ, ಹಿಡಿದು ಕ್ಯಾಮರಾ. ಏನಿದು? ತಲೆ ಬಾಚ್ಕೊಳದ? ತಲೆ ಬಾಚ್ಕೊಳಲ್ಲ, ಹಿಂಗೆ ಆಶೀರ್ವಾದ ಮಾಡೋದ? ಅಜ್ಜಿ ಎಂತೆಂತ ಬರ್ತದೆ. ನಮ್ಮನೆಗೆ ಇಸ್ತ್ರಿ ಪೆಟ್ಕನೆ ಆಯ್ತು, ಕಬ್ಬಣ ಕಾಯಿಸ್ಕೊಂಡು ಹಾಕೋದು, ಅಲ್ಲ ಬೆಂಕಿ ಕಾಯಿಸ್ಕೊಂಡು ಹಾಕೋದು. ಪ್ರೈಸ್ ಹಾಕಕ್ಕೆ ಅದು ಕೊಟ್ಟೆ ಇಲ್ಲ ಮರೆ. ಇಡ್ಲಿ ಹೊತ್ತದ ನೋಡ, ಹಂಗೈತಿ ಇಡ್ಲಿ ಹೊತ್ತದ. ಅಯ್ಯೋ ಮೊಂಕೆ. ಮತ್ತೆ ನಮ್ಮಮ್ಮ ಏನೋ ಡ್ಯಾನ್ಸ್ ಮಾಡ್ತಾರೆ ಈಗ. ಏನಮ್ಮ ಅದು ನೋಡಮ್ಮ, ಕಸ ಗುಡ್ಸೋದು ಈಸ್ಕೊಡ್ತೀನಿ ಗೈಸ್. ಇದು ಆಟೋಮೆಟಿಕ್ ಆಗಿ ಒಂದು ಸ್ಟ್ಯಾಂಡ್ ಇಲ್ಲ ಕಣಮ್ಮ, ಒಂದು ಸ್ಟ್ಯಾಂಡ್ ಹಾಕ್ತಿದ್ಬಿಟ್ರೆ ನೋಡು, ಅದೇ ಮನೆ ತುಂಬ ಓಡಾಡುತ್ತೆ, ವಾಪಸ್ ಅದ್ರ ಸ್ಟ್ಯಾಂಡಲ್ಲಿ ಬಂದು ಕುತ್ಕೊಳ್ಳುತ್ತೆ. ಇನ್ನೊಂದು ಸ್ವಲ್ಪ ದಿನ ಅದು ಬಂಗ್ಲಾ ತಗೊಂಡಾಗ ಫ್ರಿಜ್ಜನ್ನ ಹೊಸ ಮನೆಗೆ ಹೋದ್ಮೇಲೆ ತೊಗೊಳೋಣ ಅಂತ ಇದ್ದಿದ್ದು. ಬಟ್ ನಮ್ಮಮ್ಮ ಬೆಳಗ್ಗೆ ಬಾಯ್ ಬಿಟ್ಟು ಕೇಳ್ಬಿಟ್ರು, ಫ್ರಿಜ್ ಅದು ಹಾಳಾಗಿ ಹೋಗ್ಬಿಟ್ಟಿದೆ, ಎತ್ತಿ ಇಡಬೇಕು ಇದನ್ನ. ಚಿಕ್ಕದು, ತುಂಬ ಹಳೆ ಫ್ರಿಜ್ ಅದು. ಎಷ್ಟು ವರ್ಷ ಹಳೇದು ಫ್ರಿಜ್ ಅದು? ಆಯ್ತು ಒಂದು 10-15 ವರ್ಷ ಆಯಿತು ಫ್ರಿಜ್. ಆದರೂ ಇನ್ನೂ ಚೆನ್ನಾಗಿದೆ. ಡೋರ್ ಇದಾಗ್ಬಿಟ್ಟಿತ್ತು, ಅದಕ್ಕೆ ಇವಾಗ ಹೊಸ ಫ್ರಿಜ್. ನನಗೆ ಅದು ಗ್ಲಾಸಿ ಟೈಪಲ್ಲಿ ಬೇಕಾಗಿತ್ತು, ಬಟ್ ಗ್ಲಾಸಿ ಇದೆ. ಬಟ್ ಇದೊಂದು ಸ್ವಲ್ಪ ಗ್ರೇಡಿಯಂಟ್ ಕಲರ್ ಇದೆ. ಇಷ್ಟ ಆಯ್ತಾ ನಮ್ಮ ಇದು ಕಲರ್? ಇಷ್ಟ ಆಯ್ತಾ? ಗೈಸ್ ತೊಗೊಂಡೋಗ್ಬಿಟ್ರು ಗೈಸ್, 46,000. ಎಲ್ಲಿಂದ ತೊಗೊಂಬರೋಣ? ನಮ್ಮಮ್ಮ ಹೇಳಿದ್ರೆ ಅರ್ಥನೇ ಮಾಡ್ಕೊಳ್ಳಲ್ಲ. ಎಲ್ಲಿಂದ ತೊಗೊಂಡ್ಬರ್ತಿ ದುಡ್ಡು? ಪಿಂಪಲ್ ಜಾಸ್ತಿ ಆಗ್ತಿದೆ ಗೈಸ್, ಪಿಂಪಲ್ಸ್. ಹಾಂ ನಾನೇ ನೋಡಿ, ನನಗೆ ಡಿಸ್ಕೌಂಟ್ ಕೊಡಬೇಕು ನಿಮ್ಮ ಇದರಲ್ಲಿ. ಹಾಂ ಕೊಡ್ಬೇಕು, ಓಕೆನಾ? ಯಾರು ಇನ್ಫ್ಲೂಯೆನ್ಸರ್ ಅಂತ ನೋಡಿ, ಈ ಥರ ಎಲ್ಲ ಆಫರ್ಸು, ಈಗ ಡಿಸ್ಕೌಂಟ್ ಮಾಡಿಸ್ಕೊಡ್ತೀನಿ. ಅವಾಗ ನೋಡೋಣ. ನನಗೆ ಪಿಂಪಲ್ಸ್ ಆಗ್ಬಿಟ್ಟಿದೆ, ಸಿಕ್ಕಾಬಟ್ಟೆ ಮುಖ ಎಲ್ಲ ಹಾಳಾಗ್ಬಿಟ್ಟಿದೆ. ನನಗೆ ಯಾಕೆ ಅಂತ ಗೊತ್ತಿಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ. ಟ್ರಿಪ್ಪಿಗೆ ಹೋಗಿ ಬಂದೆ ಬಿಸಿಲಲ್ಲಿ.
ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಇನ್ನೊಂದ್ಸತಿ ಹೇಳಮ್ಮ. ಪಿಂಪಲ್ ಆಗ್ಬಿಟ್ಟಿದೆ ಅಂದ್ರೆ ನಮ್ಮಮ್ಮ ಏನಾದ್ರು ಹೇಳಮ್ಮ ನೋಡು, 1 2 3 ಎಷ್ಟು ಹುಡುಗಿ ನೋಡಿಲ್ಲ. ಯಾವುದೋ ದಪ್ಪ ಇರೋ ಹುಡುಗಿ ಕಣ್ಣಕ್ಕಿರೋ ದಪ್ಪಗಳ ಏರ್ ಫ್ರೈಯರ್ ಇದು ಟೀಕಾ ಸೋಡಾ. ಇದು ಅದು ಇದರಲ್ಲಿ ಎಣ್ಣೆ ಹಾಕ್ದಿರಾನೆ ಬರೀ ನೀನು ಚಿಕನ್ ಹಾಕ್ಬಿಟ್ಟಿದ್ದು ಮಸಾಲೆಲ್ಲ ಹಾಕಿದ್ರೆ ವಿತೌಟ್ ಎಣ್ಣೆಲಿ ಫ್ರೈ ಮಾಡಿರೋ ಥರ ಬರೋದು. ಈಗ ಎಣ್ಣೆ ತಿನ್ಬೇಕಾ ಚಿಕನ್ ತಿನ್ಬೇಕಾ? ಎಣ್ಣೆ ಯೂಸೇ ಮಾಡಂಗಿಲ್ಲ ನೀನು. ಒಂದು ಸ್ವಲ್ಪ ಆಟೋಮೆಟಿಕ್ಕಾಗಿ ಏರ್ ಫ್ರೈ ಆಗುತ್ತೆ ನೋಡಿ ಈ ಥರ. ಚಿಕನ್ ನೀನೇನು ಅನ್ಕೊಂಡೆ? ಇಡ್ಲಿ ಬೇಯಿಸೋದು. ಇಲ್ಲಿ ಯಾವ್ಯಾವ ಪ್ರೈಸ್ ಹಾಕಿದ್ದಾರೆ ಅವಕ್ಕೆಲ್ಲ ದುಡ್ಡು ಕೊಟ್ಟು ತೊಗೊಬೇಕು. ಇದಕ್ಕೆ ಮಾತ್ರ ಪ್ರೈಸ್ ಇಲ್ಲ ನೋಡಿ, ಇದು ಹಂಗೆ ಫ್ರೀಯಾಗಿ. ಅಪ್ಪಂಗೆ ಟ್ಯಾಕ್ಸ್ ಬೀಳ್ತಾ ಇದೆ, ಟ್ಯಾಕ್ಸ್ ಪ್ರೋಗ್ರಾಮು. ಬರೀ ನಮ್ಮ ಅಪ್ಪಂಗಲ್ಲ, ನಮ್ಮ ಅಪ್ಪಂಗ ನನಗೂ ಇಬ್ಬರಿಗೂ ಶೇವಿಂಗ್, ದೀಪಾವಳಿ ಶೇವಿಂಗ್. ಸೇವ್ ಮಾಡಿರೋ ದುಡ್ಡೆಲ್ಲ ಶೇವ್ ಆಗ್ತಾ ಇದೆ ಅಪ್ಪಾಜಿ ಇವತ್ತು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನಾನು ಇವತ್ತು ಬೆಳಗ್ಗೆ ತರ ಶೇವಿಂಗ್ ಮಾಡ್ಕೊಂಡಿದ್ದೀನಿ. ನಾನು ಮಾಡ್ಕೊಂಡಿಲ್ಲ, ಅದಕ್ಕೆ ನನಗೆ ಮಾಡಿಸ್ತಾರೆ ಕರ್ಕೊಂಡ್ಬಿಟ್ಟು. ಅವ್ರಿಗೆ ನಮ್ಮ ಇಲ್ಲ ಅಮ್ಮ ಅವ್ರಿಗೆಲ್ಲ ಶೇವಿಂಗ್ ಮಾಡೋಕ್ಕೆ ಆಗಲ್ಲ, ಯಾಕೆಂದ್ರೆ ಅವ್ರಿಗೆ ಗಡ್ಡ ಬೆಳೆಯಲ್ಲ. ಗಂಡಸರಿರೋದೇ ಅದಕ್ಕೆ ಸೇವಿಂಗ್ನೆಲ್ಲ ಕರ್ಕೊಂಬಂದ್ಬಿಟ್ಟು ಸರಿಯಾಗೆಲ್ಲ ದುಡ್ಡು ಖರ್ಚು ಮಾಡ್ಸೋಕ್ಕೆ ಗಂಡಸರಿರೋದು. ಅಪ್ಪಾಜಿ ಕಾಪಿ ರೇಟ್ಸ್ ಬರೋದು ಕಾಣಿಸ್ತಿಲ್ಲ. ಅದ್ರೊಳಗೆ ಮಲ್ಕೊಂಬೋದು ನೀನು. ಕಣ ಶಕೆ ಅದಾಗ ಮಲ್ಕೊಂಬೋದು. ಹೌದಾ? ಯಪ್ಪ ಕಿಪ್ಪಿ ಕಿರ್ತಿ ಫ್ರಿಜ್ ಒಳಗೆ ಕುತ್ಕೊಂಡಿಲ್ಲ, ನಮ್ಮಮ್ಮ ನೋಡ್ಬಿಟ್ಟಾರೆ. ಯಾಕೆ ಜನರೇ? ನಾನೇ ನೋಡಿಲ್ಲ, ನಾನೇ ಅಪ್ಡೇಟೆಡ್ ಆಗಿಲ್ಲ, ನಮ್ಮಮ್ಮ ಅಪ್ಡೇಟೆಡ್ ಆಗವ್ರೆ. ಕಪ್ಪೆ ಹಾಯ್ ಫ್ರೆಂಡ್ಸ್, ಕಪ್ಪೆ ನನಗೆ ಕಪ್ಪೆ ಫೇವ್ರೇಟ್. ಕಪ್ಪೆ ಸುನೀಲ್ ಕಪ್ಪೆ ಅಂತ. ಕಿಪ್ಪಿ ಕಿರ್ತಿ ಗೊತ್ತಿಲ್ಲ ಹೆಸರು ಏನು ಅಂತ. ಬನ್ನಿ ಜನರೇ. ಇದು ಕುಕ್ಕರು. ಇದರಲ್ಲಿ 1 ಇಟ್ಟರೆ ಅನ್ನ ಬೇಯುತ್ತೆ, 2 ಇಟ್ಟರೆ ಅಕ್ಕಿ ಬೇಯುತ್ತೆ, 3 ಇಟ್ಟರೆ 3 ಬರ್ತಾ ಇಲ್ಲ, ಆಮೇಲೆ ಹೇಳ್ತೀನಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಸ್ಟೆಟಸ್ಕೋಪ್ ಕಣೋದು, ಕಣ್ಣಿಗೆ ಹಾಕೊಂಡು ನೋಡೋದು. ಕಡೆ ನೋಡ್ತೀನಿ ನೋಡಿ ಫ್ರೆಂಡ್ಸ್. ಈಗ ಟೆಟಸ್ಕೋಪಲ್ಲಿ ನೋಡ್ತಾನೆ. ಬಯೋಸ್ಕೋಪು, ಟೆಟಸ್ಕೋಪ್ ಅಂತೀನಿ. ಏನಂತಾರ? ಬಯೋಸ್ಕೋಪು ಅಲ್ಲ ಮೈಕ್ರೋಸ್ಕೋಪ್ ಕಣ. ಯಪ್ಪ, ಕುಕ್ಕರ್ಗಳು ಎಷ್ಟೊಂದಿದಾವೆ ಇಲ್ಲಿ. ಜ್ಯೂಸ್ ಮಾಡೋದು, ಇದೆಲ್ಲ ಜ್ಯೂಸ್ ಮಾಡೋದು. ಏನಂತಾರೆ ಇದಕ್ಕೆ? ಜ್ಯೂಸ್ ಮೇಕರ್. ಟಿವಿ ಹೆಂಗಿದೆ ಕಾಲು? ಹಾಂ, ಟಿವಿ ಹೆಂಗಿದ್ಯಾ? ಚೆನ್ನಾಗಿದ್ಯಾ? ಚಿಕ್ಕದೈತೆ. ಹಾಂ, ಚಿಕ್ಕದೈತೆ ಟಿವಿ. ಮನೆ ಅಷ್ಟೇ ಐತಲ್ಲೋ? ದೊಡ್ಡ ಮನೆ ಯಾವುದು? ದೊಡ್ಡದು ತೊಗೊತಾರೆ. ದೊಡ್ಡದು 55 ಇಂಚು. ಹೌದು. ಅಲ್ಲ, ಅವ್ರೀಗ ಮನೆ ಚೇಂಜ್ ಮಾಡೋವ್ರಿಗೂ, ಅದಕ್ಕೆ ಇದನ್ನು ತೊಗೊಂಡಿದ್ದಾರೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಯಾರು ಹಾಕಿದ್ರು? ಯಾವ ಟಿವಿಲಿ ಹಾಕಿದ್ದೀರೋ? ಇಲ್ಲಾಗೆಲ್ಲ ಬರುತ್ತೆ. ಎಲ್ಲೋದ್ರೂ ಮನ ಮರಿ ತೆಗಿತೀರ ಕಣ? ತೆಗಿಯಲ್ಲ ಪ್ಲೀಸ್. ಜೈಲಾಗೆಲ್ಲ ಬರುತ್ತೆ ಕಣ. ತೆಗಿಯೋ ಹೋಗಿ, ಹೋಗೋ ತೆಗಿಯೋ, ಮನ ಮರಿ ತೆಗಿ.
ಎಲ್ಲಿ ನೋಡಿದ್ರು ನಾನು ಮಾನ ಮರ್ಯಾದೆ ತೆಗೆಯಕ್ಕೆ ಎಲ್ಲಾನು ತಿರುಗಿ ನೋಡ್ಬೇಕು. ಲಿರಿಕಲ್ ವಿಡಿಯೋ ಏನಾದ್ರು ಹಾಕೋಣ, ಇಲ್ಲ ವಿಡಿಯೋ ಹಾಕ್ಬಿಟ್ಟು ಬಂದವನೆ ಅದ್ರಲ್ಲಿ ಡೈಲಾಗ್ ಎಲ್ಲ ಬರುತ್ತೆ. ಇವನೇ ಹೇಳಿದ್ದು, ಇವನೇ ಬಾಲೆ ಬಂದ್ರೆ ನಮ್ಮ ಮನೇಲಿ ಬೈತಾರ. ಅಲ್ಲಿ ಹೇಳು, ಹತ್ರ ಹೋಗ್ಬಿಟ್ಟು ಹೇಳು, ಕೇಳಿಸ್ತಾನೆ, ಹೇಳು. ನಮ್ಮ ಚಾನಲ್ ಸರ್ಪ್ರೈಸ್ ಬರೋದು ಒಂದು ಫ್ರಿಜ್. ನಮ್ಮ ಚಾನಲ್ ಸರ್ಪ್ರೈಸ್ ಮಾಡಿದ್ರೆ ಒಂದು ಫ್ರಿಜ್ ಫ್ರೀ LG ಅಂತ ಹೇಳ್ತಾನೆ. ಇದಾ ಬ್ರೋ ಪೇಮೆಂಟ್ ಕೊಡ್ಬೇಡಿ ಬ್ರೋ 50% ನನಗೆ ಪೇಮೆಂಟ್. 5 ರೂಪಾಯಿ ಕೊಡ್ತಾರೆ, ಅದರಲ್ಲಿ 2 ರೂಪಾಯಿ ನಿಂತು. ಬಗ್ಗೆ ನಿಧಾನ ಇವನ್ ಕಾಂತಾರ ಫಿಲಮ್ ವಿಲನ್ ಆದಂಗೆ ಆಗ್ಬಿಟ್ಟಿದ್ದಾನೆ ಗೈಸ್. ಇಲ್ಲಿ ನೋಡಿ ಹೆಂಗೆ ಕಾಣಿಸ್ತಾ ಇದ್ದಾನೆ. ಎತ್ಕೊಂಡ್ ಬಂದಿದ ತಕ್ಷಣ ನಮ್ಮಮ್ಮ ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ಗೈಸ್. ಇಲ್ಲಿ ಕುಂಕುಮ ಎಲ್ಲ ಇಟ್ಟು ಹಿಂಗೆ ಹಳೆ ಫ್ರಿಜ್ ಹಂಗಾದ್ರೆ ಪಾಪ ನೋಡಿ ಹಿಂಗೆ ಆಗ್ಬಿಟ್ಟಿತ್ತು. ಹಳೆ ಫ್ರಿಜ್ ಡೋರ್ ಹೊಡೆದೋಗ್ಬಿಟ್ಟಿದೆ, ಅದಕ್ಕೆ ಹೊಸ ಫ್ರಿಜ್. ಅದಕ್ಕೆ ಬೇಜಾರಾಗಿರೋದು. ನಮ್ಗೆ ಮನೇಲಿ ಏನು ಇಲ್ಲದೆ ಇದ್ದಾಗ ಖುಷಿ ಕೊಟ್ಟಿತ್ತಾ ಪಾಪ. ಇವಾಗ ಬಂದು ಇದಾಗ್ಬಿಟ್ಟೈತಿ. ಕಾಂಪ್ಲೇಂಟ್ ಕುಡಿಬೇಕು. ಬಿತ್ತು. ಗೈಸ್ ವೆಲ್ಕಮ್ ಬ್ಯಾಕ್. ನಾವು ಇವಾಗ ಫ್ರಿಜ್ನೆಲ್ಲ ಆಲ್ ಸೆಟ್ ಮಾಡಿದ್ದಾಯ್ತು. ನಾನು ಆಕ್ಚುಲಿ ಹೇಳಿದ್ದೆ ಇದೇ ಜಾಗದಲ್ಲಿ ಇಡೋಣ ಅಂತ. ನಮ್ಮ ಮನೇಲಿ ಅಲ್ಲಿ ಇಟ್ಬಿಟ್ಟಿದ್ರು. ಅಲ್ಲಿ ಸೆಟ್ ಆಗಲ್ಲ, ಯಾಕಂದ್ರೆ ಜಾಗ ಇಕ್ಕಟ್ಟಾಗುತ್ತೆ ಒಂದು ಬೇರೆ ಮನೆಗೆ ಹೋಗೋವರೆಗೂ. ಅದಕ್ಕೆ ಇಲ್ಲೇ ಇಡೋಣ, ಹಳೆ ಫ್ರಿಜ್ ಇಟ್ಟಿದ್ದ ಜಾಗದಲ್ಲೇ ಅಂತ ಇಲ್ಲೇ ಸೆಟ್ ಮಾಡಿಸಿದ್ದೀನಿ. ಸೊ ಹೀಗಿದೆ ಫ್ರಿಜ್ಜು. ನನಗಂತೂ ತುಂಬ ಇಷ್ಟ ಆಯಿತು. ಫಾಲ್ಟ್ ಏನಂದರೆ ನಾನು ಅಲ್ಲಿ ಕೇಳೋದು ಮರ್ತೋಗ್ಬಿಟ್ಟೆ. ಲೈಟು ಬೈಲಿ ಇಲ್ಲಿ ಲೈಟ್ ಬರುತ್ತೆ, ಬಟ್ ಇಲ್ಲಿ ಲೈಟ್ ಬರ್ತಾ ಇಲ್ಲ. ಗೊತ್ತಿಲ್ಲ ಏನಾಯ್ತು ಅಂತ. ಮೀನ್ಸ್ ಅದಕ್ಕೆ ಲೈಟೇ ಕೊಟ್ಟಿಲ್ಲ ನಾನು. ಅಲ್ಲಿ ಅದನ್ನು ಕೇಳೋದೇ ಮರ್ತೋಗ್ಬಿಟ್ಟೆ ಗೈಸ್. ಲೈಟೇ ಇಲ್ಲ ಇವಾಗ. ಇಲ್ಲಿ ಮಾತ್ರ ಲೈಟ್ ಇದೆ, ಲೈಟ್ ಇಲ್ಲ. ಒಟ್ಟಲ್ಲಿ ತುಂಬ ಚೆನ್ನಾಗಿದೆ. ಸೊ ಹೀಗಿತ್ತು ಇವತ್ತಿನ ವ್ಲಾಗ್. ಮನೆಗೆ ಒಂದು ಹೊಸ ಐಟಮ್ ಇದೇ ಥರ ಇನ್ನೂ ಜಾಸ್ತಿ ನಿಮ್ಮ ಆಶೀರ್ವಾದದಿಂದ ಹೊಸ ಐಟಮ್ ತೊಗೊಂಬರಲಿ ಅಂತ ಆಶೀರ್ವಾದ ಮಾಡ್ತಾ ಇರಿ, ಪ್ರೀತಿ ತೋರಿಸ್ತಾ ಇರಿ. ಹಾಗೆ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ರೋಹನ್ ರಾಜ್ ಸೈನಿಂಗ್ ಆಫ್.